ಪರಮ ಪೂಜ್ಯ ಸಿದ್ದರಾಜ ಸ್ವಾಮಿಗಳಿಗೆ ಪರಮ ಪೂಜ್ಯ ಸಿದ್ದರಾಜ ಸ್ವಾಮಿಗಳಿಗೆ ಪರಮ ಪೂಜ್ಯ ಸಿದ್ದರಾಜ ಸ್ವಾಮಿಗಳಿಗೆ. ಈ ಒಂದು ಜಾತಿ ಗಣತಿಯ ಆಧಾರವು ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಕ್ಕೂಟಗಳ ಒಂದು ಹಿಂದಿನಿಂದಲೂ ಕೂಡ 30 ವರ್ಷಗಳ ಕಾಲದಿಂದ ಘರ್ಷಣೆಯಿಂದ ಬಂದಿರತಕ್ಕಂಥದ್ದು ಒಳ ಮೀಸಲಾತಿಯ ವರ್ಗೀಕರಣ ಎಂಬತಕ್ಕಂತಹ ಪ್ರಪಂಚಗಳು. ಇದರಲ್ಲಿ 30 ವರ್ಷಗಳಿಂದಲೂ ಕೂಡ ಓಡಾಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ಸದಾಶಿವ ಆಯೋಗದ ಸಮೀಕ್ಷೆ, ಕಾಂತಾರ ಸಮೀಕ್ಷೆಗಳು ಎಲ್ಲವುದನ್ನು ಒಳಪಟ್ಟು ಈಗ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸರವರಿಗೆ ಈಗಿರ್ತಕ್ಕಂಥ ಘನ ಸರ್ಕಾರ ಹೇಳಿದೆ, ಈ ಸಮೀಕ್ಷೆಯ ವರದಿಗಳು ಬಹುಚಿನ್ನವಾದಾಗ ಮಾತ್ರ ಒಳ ಮೀಸಲಾತಿ ಬರುವುದು ಅನ್ನುವಂತಹ ಒಂದು. ಹಾಗಾಗಿ ನಾವು ಈ ಮಾದಿಗ ಬಂಧುಗಳು ಏನು ನಮ್ಮದು ಕಾಲಮ್ ನಂಬರು 61 ಇದೆಯೋ, ಮಾದಿಗ ಅಂತ ಬರೆಸಿದಾಗ ಮಾತ್ರ ಮಾದಿಗರ ಭವಿಷ್ಯವಾಗುತ್ತೆ ಎನ್ನುವಂತಹ ನಿಟ್ಟು ಅನೇಕ ಪೂಜ್ಯರುಗಳು, ಹೋರಾಟಗಾರರು, ಸಮಾಜ ಚಿಂತಕರು ಎಲ್ಲ ಬಹುಮುಖ್ಯವಾಗಿ ಓಡಾಡ್ತಕ್ಕಂಥದ್ದು, ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ. ನಾವು ಅನೇಕ ವರ್ಷಾನುಯಿಂದಲೂ ಕೂಡ ಆದಿಜಾಂಬವ, ಮಾತಂಗ ಮತ್ತು ಚಮ್ಮಾರ ಅನೇಕ ಹೆಸರುಗಳನ್ನು, ಅರುಂಧತಿ ಇಂಥವುದೆಲ್ಲವೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಕಡೆ, ಉತ್ತರ ಕರ್ನಾಟಕ ಒಂದು ಕಡೆ, ಪೂರ್ವ ಒಂದು ಕಡೆ, ಪಶ್ಚಿಮ ಒಂದು ಕಡೆ ಅವರವರ ಉದ್ಯೋಗದ ಅನುಭವದ ಆಧಾರದ ಮೇಲೆ ನಮ್ಮ ಸಮುದಾಯದ ಪ್ರಪುಂಜ ಚಿನ್ಮಯರ ಆಧಾರದ ಮೇಲೆ ಅವರವರ ಹೆಸರನ್ನು ಇಟ್ಕೊಂಡು ಬಂದಿದ್ದಾರೆ. ಅದು ಏನು ಬರೆಸಬಾರದು, ಏಕೆ ಏಡಿ ಹಲವಾರು ಹೆಸರುಗಳನ್ನು ಕರೆದುಕೊಂಡು ಬಂದಿದೆ. ಹಾಗಾಗಿ ಈಗ ನಮಗೆ ಬಹುಮುಖ್ಯವಾಗಿ ಮಾದಿಗ ಎಂಬತಕ್ಕಂಥ ಹೆಸರನ್ನು ನಾವು ಬರೆಸಬೇಕಾಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಮಾದಿಗ ಅಂತ ಬರೆಸಿದಾಗ ಮಾದಿಗ ಬಂಧುಗಳು ಇದು ಅವಿಚ್ಛಿನ್ನವಾಗಿ ನಮ್ಮ ಬಹುಸಂಖ್ಯಾತ ಉಳತಕ್ಕಂತಹ ಈ ಸಮಾಜ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಹಳ ನೊಂದಿದೆ. ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರವೇ, ರಾಜ್ಯಾದ್ಯಂತ ತಿಳುವಳಿಕೆ ಇರತಕ್ಕಂಥ ವಿಚಾರವೇ. ಎಲ್ಲವುದನ್ನು ನಾವು ವೀಕ್ಷಣೆ ನೋಡಿದಾಗ ನಾವು ರಾಜಕೀಯದಲ್ಲಿ ಕೂಡ ಕೆಳಗಿದ್ದೀವಿ, ಆರ್ಥಿಕವಾಗಿ ಕೆಳಗಿದ್ದೀವಿ, ಸಮಾಜದ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಕೆಳಗಿದ್ದೀವಿ. ಇದು ನಾವು ಪರಿಪಕ್ವವಾಗಿರ್ತಕ್ಕಂಥ ಕಾನೂನಿನ ಸುವ್ಯವಸ್ಥೆಯ ಸಂವಿಧಾನದ ಅಂಕುಶಾರ್ಪಣೆಗಳೇನಿದೆಯೋ ಅದಕ್ಕೆ ನಮಗೆ ಸೇರಬೇಕು ಅಂದಾಗ ನಮ್ಮ ಈ ಜಾತಿ ಗಣತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮೀಕ್ಷೆ ಬಲಡ್ಯವಾದಾಗ ನಮ್ಮೆಲ್ಲರಿಗೂ ಕೂಡ ದೊರಕತಕ್ಕಂಥ ಸವಲತ್ತುಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕ ನಿಘಂಟುಗಳ ಅನೇಕ ಚೈತನ್ಯವಾಗಿರ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ ಎಂದು ರಾಜ್ಯಾದ್ಯಂತ ಇದು ಪಸರಿಕೆ ಆಗಬೇಕು. ಮನೆ ಮನೆಗೂ ಕೂಡ ಇವತ್ತಿನಿಂದ ಏನು ಮೇ 5ರಿಂದ ಪ್ರಾರಂಭ ಆಗ್ತಾ ಇದೆಯೋ ಇದು ಹಂತದ 3 ಭಾಗದಲ್ಲಿ ವಿಭಾಗೀಕರಣ ಹೊಂದಿದೆ. ಹಂತವಾಗಿ ಇವತ್ತಿನ ಸಮೀಕ್ಷೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ. ಇದರೆಲ್ಲರೂ ಕೂಡ ಪಾತ್ರರಾಗಿ ಒಕ್ಕೂಟದ ಏಕತ ಮತದಿಂದ ಮಾದಿಗರು ಒಂದಾಗಿ ಶಿಕ್ಷಕರು ಬಂದಂತಹ ಸಂದರ್ಭದಲ್ಲಿ ಪರಿಣಿತವಾಗಿ ಬರೆಸಬೇಕಾಗುತ್ತೆ. ಮತ್ತು ಒಂದಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ಅಷ್ಟು ಜಾತಿಗಳನ್ನು ಹೇಳಿಕೊಡುವುದಕ್ಕೆ ಹಿಂಜರಿತಾ ಇದ್ದರು. ಹಾಗಾಗಿ ಸಮೀಕ್ಷೆಗಳಲ್ಲಿ ನಮ್ಮದು ಕುಂಠಿತವಾಗಿತ್ತು. ಇದು ಮಾದಿಗ ಅಂತಕ್ಕದ್ದು ಮಾನವ ಮೌಲ್ಯಗಳು ಬಹಳ ಮುಖ್ಯ. ಇದರಲ್ಲಿ ಉದ್ಯೋಗಕ್ಕೊಂದೊಂದು ಜಾತಿ ಮಾಡ್ಕೊಂಡ್ಬಂದಿದ್ದಾರೆ, ಆಧಾರಕ್ಕೋಸ್ಕರವಾಗಿ ಮಾಡಿದ್ದಾರೆ. ಆದರೆ ಮಾನವ ಮೌಲ್ಯಗಳು ಮುಖ್ಯ. ಇದು ಪ್ರತಿಷ್ಠಿತವಾಗಿರ್ತಕ್ಕಂತಹ ಸಂವಿಧಾನದ ಅಂಕುಶಾರ್ಪಣದಲ್ಲಿ ಸಮಾನತ್ವದ ಶಕ್ತಿ ಬರಬೇಕು ಅಂದಾಗ ನಮ್ಮ ಸಮಾಜದ ಎಲ್ಲ ಬಂಧುಗಳು ಮಾದಿಗ ಅಂತ ಬರೆಸಬೇಕಾಗಿ ಎಲ್ಲರ ಒಕ್ಕೂಟದಿಂದ ಎಲ್ಲ ಮುಖ್ಯ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಧ್ಯಮ ಬಂಧುಗಳು ನೋಡಿ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ತ್ರಿವಳಿಗಳ ಸಿದ್ಧಾಂತದಲ್ಲಿ 4ನೇ ಅಂಗವೂ ಕೂಡ ಮಾಧ್ಯಮ. ಆ ಮಾಧ್ಯಮದವರು ಪ್ರತಿ ಇದನ್ನು ಮನೆ ಮನೆಗೂ ಮುಟ್ಟುವಂತಹ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ನಾನಾದರೂ ಭಾವಿಸುತ್ತಾ ಇದಕ್ಕೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ವತೋಮುಖ ಪೂರ್ಣ ಚಂದ್ರಸೇನ ಸಭಾ ಸಪ್ತಾಂಗ ಲಕ್ಷಣ ಎಂಬತಕ್ಕಂತಹ ಆಧಾರದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಸರ್ವರಿಗೂ ಶರಣಾರ್ಥಿಗಳು. ಜಾರಿಯಾಗಬೇಕೆಂಬ ಒಂದು ಹೋರಾಟದ ಕೂಗು ಆಂಧ್ರ ಪ್ರದೇಶದ ನಂತರ ಕರ್ನಾಟಕದಲ್ಲಿ ಸುಮಾರು 30-35 ವರ್ಷಗಳಿಂದ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು, ಮಾದಿಗ ನಾಯಕರು, ದಲಿತ ಸಂಘರ್ಷ ಸಮಿತಿಗಳು, ಹೋರಾಟಗಾರರು, ಚಿಂತಕರು ಆ ಹೋರಾಟದ ಫಲವಾಗಿ ತದನಂತರದಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ, ತದನಂತರದಲ್ಲಿ ಮಾಧುಸ್ವಾಮಿಯವರ ಸಮಿತಿಯನ್ನು ಮಾಡಿ, ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂತಹ ಆದೇಶದ ಮೇರೆಗೆ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ರಾಜ್ಯಗಳಿಗೆ ಸಂವಿಧಾನಾತ್ಮಕವಾದ ಅಧಿಕಾರ ಇದೆ ಅಂತ ಹೇಳಿ ಒಂದು
8/2024ರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಆದೇಶವಾದ ಸಂದರ್ಭದ ಮೇರೆಗೆ ಕರ್ನಾಟಕ ಸರ್ಕಾರ ಇವತ್ತು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ರವರ ಒಂದು ಏಕಸದಸ್ಯ ಆಯೋಗವನ್ನು ನೇಮಕ ಮಾಡಿ ಈ ಕರ್ನಾಟಕದಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿರ್ತಕ್ಕಂತಹ ಒಂದು ಶೈಕ್ಷಣಿಕ, ಆರ್ಥಿಕ ಮತ್ತು ಜನರ ಸಮುದಾಯದ ಒಂದು ಜನಗಣತಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಇವತ್ತಿನಿಂದ 23ನೇ ತಾರೀಕುವರೆಗೆ, ಅಂದರೆ 5ನೇ ತಾರೀಕಿಂದ 23ರ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ 3 ಹಂತದ ಒಂದು ಜಾತಿ ಗಣತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು, ಶಿಕ್ಷಕರು ನಮ್ಮ ಪ್ರತಿಯೊಂದು ಮನೆಗಳಿಗೆ ಬಂದು ಜಾತಿ ಗಣತಿಯನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂತಹ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿಯೂ ಕೂಡ ಹಿಂದುಳಿದಿರತಕ್ಕಂಥ ಒಂದು ಈ ಮಾದಿಗ ಸಮುದಾಯದ ಮತ್ತು 49 ಸಹಜಾತಿಗಳು, ಉಪಜಾತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಂದಂಥ ಸಂದರ್ಭದಲ್ಲಿ ಮಾದಿಗ ಅಂತಲೇ ಬರೆಸಬೇಕು ಅಂತ ಸ್ವಾಮೀಜಿಗಳ ಆಗ್ರಹ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಪ್ರಮುಖ ಮಾದಿಗ ನಾಯಕರು ಪಕ್ಷಾತೀತವಾಗಿ, ಕಾಂಗ್ರೆಸ್ನ ನಾಯಕರಿರ್ಬೋದು, JDS ನಾಯಕರಿರ್ಬೋದು, BJP ಇರೋದು ಎಲ್ಲ ಪಕ್ಷಗಳ ನಾಯಕರ ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಗಳ ರಾಜ್ಯಾಧ್ಯಕ್ಷರುಗಳ ಮತ್ತು ಪ್ರತಿಯೊಬ್ಬ ಉದಯೋನ್ಮುಖರ ಒಂದು ಬೇಡಿಕೆಯಾಗಿದೆ. ಈ ಬೇಡಿಕೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 35 ಲಕ್ಷಕ್ಕಿಂತ ಜಾಸ್ತಿ ಇರತಕ್ಕಂಥ ಮಾದಿಗ ಸಮುದಾಯ ಯಾವುದೇ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ದಲೇ ಮಾದಿಗರು ಹೆಮ್ಮೆ ಪಡಬೇಕಾದಂಥ ಒಂದು ಅನೇಕ ಘಟನೆಗಳು ಇತಿಹಾಸದಲ್ಲಿ ನಡೆದಿವೆ. ಅನೇಕ ಪರಮಪೂಜ್ಯರು ಈ ಸಮಾಜದಿಂದ ಬಂದಿದ್ದಾರೆ, ಅನೇಕ ಹೋರಾಟಗಾರರು ಈ ಸಮಾಜದಿಂದ ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತು ತಮ್ಮ ಒಂದು ಮೂಲಕ ನಾವು ಮನವಿಯನ್ನು ಮಾಡ್ತಿದ್ದೇವೆ. ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಾದಿಗ ಮತ್ತು ಉಪಜಾತಿಯ ಎಲ್ಲ ಬಂಧುಗಳು ಕೂಡ ಮಾದಿಗರು, ನಾವು ಮಾದಿಗ ಅಂತ ಹೆಮ್ಮೆ ಪಡಬೇಕು. ಹಾಗೆಯೇ ಆ ಒಂದು ಸರ್ಕಾರದ ದಾಖಲೆಗಳಲ್ಲಿ ಮಾದಿಗ ಅಂತಲೇ ಒಂದು ತಾವೆಲ್ಲರೂ ಕೂಡ ಅದನ್ನು ಒಂದು ಬಳಸಬೇಕು ಅಂತ ಹೇಳಿ, ಬರೆಸಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಯುವ ಮುಖಂಡರು, ಮಹಿಳಾ ಸಂಘಗಳು, ಸಂಘ ಸಂಸ್ಥೆಗಳು, ರಾಜಕೀಯ ಧುರೀಣರು, ದಲಿತ ಸಂಘರ್ಷ ಸಮಿತಿಯ ದಲಿತ ಹೋರಾಟಗಾರರು ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು 5-6 ದಿನ ತಾವು ಇದ್ದು ಎಲ್ಲ ಒಂದು ನೆರವನ್ನು ನೀಡಬೇಕು. ಅದರಿಂದ ಈ ಸಮಾಜಕ್ಕೆ ಆಗಿರತಕ್ಕಂಥ ಸುಮಾರು 106 ವರ್ಷಗಳಿಂದ ಆಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇವತ್ತು ನಮ್ಮೆಲ್ಲರಿಗೂ ಒಂದು ಸದಾವಕಾಶ ಇದೆ. ಆ ಸದಾವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಇಡೀ ರಾಜ್ಯದ ಜನತೆಗೆ ಪರಮ ಪೂಜ್ಯ ಸ್ವಾಮೀಜಿಯವರ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ನಾಯಕರುಗಳ ಪರವಾಗಿ ನಾನು ಅನಂತವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಾವು ಮಾದಿಗ, ನಮ್ಮ ಹೆಮ್ಮೆ ಇದೆ. ನಾನು ಮಾದಿಗ, ನನಗೆ ಹೆಮ್ಮೆ ಇದೆ. ನೀವು ಕೂಡ ಮಾದಿಗರಂತ ಬರೆಸಬೇಕು ಅಂತ ನನ್ನ ಮನವಿ. ಎಲ್ಲ ಮಾದಿಗ ಬಂಧುಗಳೇ, ದಿನಾಂಕ 5/5/2025ರಿಂದ 2023ವರೆಗೂ ಕೂಡ ಕರ್ನಾಟಕದ ಜಾತಿ ಸಮೀಕ್ಷೆ ನಡೀತಾ ಇದೆ. ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ಜಾತಿ ಗಣತಿಗೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ID ಕಾರ್ಡ್ಗಳು ಏನಿದೆ, ನೀವು ಆ ಊರಿನವರು ವಾಸವಿದ್ದೀವಿ ಅನ್ನೋದಕ್ಕೆ ಅವರು ನಿಮ್ಗೆ ಕೇಳ್ತಾರೆ, ನೀವು ಇಂಥ ಜಾತಿಯವರು ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಬೇಕು, ಅಥವಾ ಜಾತಿ ಸರ್ಟಿಫಿಕೇಟ್ಗಳಾಗ್ಬೋದು, ಯಾವುದಾದ್ರೂ ಒಂದು ದಾಖಲೆಗಳನ್ನು ಅವರನ್ನು ಕೇಳ್ತಾರೆ. ಆ ಕೇಳಿದಾಗ ಎಲ್ಲ ನಮ್ಮ ಮಾದಿಗ ಬಂಧುಗಳು ಅದನ್ನು ಕೊಟ್ಟು ನಾವು ಅವರು ಒಟ್ಟು ನಿಮಗೆ ಇಷ್ಟು ಕಾಲಮ್ಗಳು ಬರ್ತವೆ, ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಮತ್ತು ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಎಷ್ಟು ಜನ ಖಾಸಗಿ ಕೆಲಸದಲ್ಲಿದ್ದಾರೆ, ಇದು ಜಮೀನುಗಳು ಎಷ್ಟಿದೆ, ಮನೆ ಎಷ್ಟಿದೆ, ಈ ಥರ ಅನೇಕ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತಾರೆ. ಆ ಕೇಳಿದಾಗ ತಾವೆಲ್ಲರೂ ಕೂಡ ನಿಮ್ಮ ನಿಜಾಂಶ ಏನಿದೆ, ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಸರ್ಕಾರಿ ಉದ್ಯೋಗ ಅಂತ ಬರೆಸಿ, ಇಲ್ಲ ಅಂತಂದರೆ ಇಲ್ಲ ಅಂತ ಬರೆಸಿ, ಮನೆ ಇದ್ದರೆ ಇದೆ ಅಂತ ಬರೆಸಿ, ಇಲ್ಲ ಅಂದರೆ ಇಲ್ಲ ಅಂತ ಬರೆಸಿ, ಆಸ್ತಿ ಇದ್ದರೆ ಐತೆ ಅಂತ ಬರೆಸಿ, ಇಲ್ಲಾಂದರೆ ಇಲ್ಲ ಅಂತ ಬರೆಸಿ. ಕೊನೆಯದಾಗಿ ಜಾತಿ ಒಂದು ನಿಮಗೆ ಯಾವ ಜಾತಿ ಅಂತ ಕೇಳ್ತಾರೆ. ಯಾವ ಜಾತಿ ಅಂತ ಪರಿಶಿಷ್ಟ ಜಾತಿ. ಅದರಲ್ಲಿ ನಿಮ್ಮದು ಮೂಲ ಜಾತಿ ಯಾವುದು ಹೇಳ್ತಾರೆ. ಮೂಲ ಜಾತಿ ಯಾವುದು ಅಂತ ಕೇಳಿದ್ರೆ ನಮ್ಮ ಮೂಲ ಜಾತಿ ಮಾದಿಗ ಜಾತಿ. ಪ್ರತಿಯೊಬ್ಬ ಎಲ್ಲ ಮಾದಿಗ ಬಂಧುಗಳು ತಪ್ಪದೆ ಇದನ್ನು ಕಡ್ಡಾಯವಾಗಿ ಮೂಲ ಜಾತಿ ಮಾದಿಗ ಅಂತಲೇ ಬರೆಸ್ಬೇಕು. ಯಾಕೆ ಅಂತಂತಂದರೆ ನಮಗೆ ಇಲ್ಲಿವರೆಗೂ ಕೂಡ ಎಸ್ ಸಿನಲ್ಲಿ ಮಾದಿಗ, ಒಲಿಯ, ವಡ್ಡ, ಕೊರ್ಮ, ಕೊರ್ಚ, ಲಂಬಾಣಿ ಎಲ್ಲ ಜಾತಿಯವರು ಸೇರಿಕೊಂಡು SC ಜಾತಿ ಅಂತ ಬರ್ತಾಯಿತ್ತು. ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು
ಈಗ 30 ವರ್ಷಗಳಿಂದ ನಾವು ನಮ್ಮ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಕೊಂಡು ಬಂದ್ವಿ. ನಮ್ಮ ಕರ್ನಾಟಕ ಆಂಧ್ರ ಎಲ್ಲ ರಾಜ್ಯಗಳಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಆ ಹೋರಾಟದ ಮುಖಾಂತರ ಇವಾಗ ಸರ್ಕಾರಕ್ಕೆ ಅದಕ್ಕೆ ಮನಮುಟ್ಟಿ ಸರ್ಕಾರದವರು ಇವಾಗ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದರೆ ಒಳ ಮೀಸಲಾತಿ ಕೊಡಬೇಕಾದ್ರೆ ಯಾವ ಜನಾಂಗಕ್ಕೆ ಎಷ್ಟು ಕೊಡಬೇಕು ಅಂದರೆ ಮಾದಿಗರು ಎಷ್ಟು ನಿಖರವಾಗಿ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿಲ್ಲ, ಒಲೆಯರಿಗೆ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿಲ್ಲ, ಬೋವಿಗಳು ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿಲ್ಲ. ಅದರಿಂದಾಗಿ ಎಲ್ಲ ಜನರಿಗೂ ಕೂಡ ನಾವು ಅವರು ಜಾತಿಗೆ ತಕ್ಕಂತೆ ಮೀಸಲಾತಿ ನಾವು ಕೊಡಬೇಕು ಅನ್ನೋದಾದರೆ ಆ ಜಾತಿಯ ಇದು ದತ್ತಾಂಶ ಅಂದರೆ ನಿಖರವಾದ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗಬೇಕು ಅಂತೇಳಿ ಈಗ ಸರ್ಕಾರನೇ ನಮಗೆ ಜಾತಿಯ ಸಮೀಕ್ಷೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದರಿಂದಾಗಿ ಎಲ್ಲ ಮಾದಿಗ ಬಂಧುಗಳು ನಮ್ಮ ಜಾತಿಯಾದಂಥ ಮೂಲ ಜಾತಿಯಾದಂಥ ಮಾದಿಗ ಅಂತೇಳಿ ಬರೆಸಿ ನಮ್ಮ ಜನಸಂಖ್ಯೆಯನ್ನು ಎಷ್ಟು ಜನಸಂಖ್ಯೆ ಇದೆ ಅಂತ ಅವಾಗ ನಿಖರವಾಗಿ ಗೊತ್ತಾಗ್ತದೆ. ಆವಾಗ ಸರ್ಕಾರನೂ ಕೂಡ ಆ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಜಾತಿಯ ಮೀಸಲಾತಿಯನ್ನು ಕೊಡೋದಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಎಲ್ಲ ಮಾದಿಗ ಬಂಧುಗಳು ದಯವಿಟ್ಟು ಯಾವುದೇ ಏಕೆ ಎಡಿ ಆದಿ ಕರ್ನಾಟಕ SC ಹರಿಜನ ಯಾವುದೂ ಕೂಡ ಬರೆಸದೆ ಬರೀ ಮಾದಿಗ ಜಾತಿ ಕಾಲಂ ಬಂದಾಗ ಮಾದಿಗ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಜಾತಿ ಅಂತ ಬರೆಸ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಿದ್ದೀವಿ.